ದೇವರನ್ನು ಹುಡುಕಬೇಕು ಮತ್ತು ಜೀವನದ ಉದ್ದೇಶವೇನೆಂದು ತಿಳಿಯಬೇಕೆನ್ನುವ ಕಾತುರ. ಆದರೆ ಸ್ವಧರ್ಮದ ಬಗ್ಗೆ ಪಠ್ಯಕ್ರಮದ ರೀತಿಯಲ್ಲಿ ಕಲಿಯಲು ವ್ಯವಸ್ಥೆ ಇಲ್ಲದಿರುವುದು, ಮುಸ್ಲಿಂ ಗೆಳತಿಯರೊಂದಿಗೆ ಮತ್ತು ಧರ್ಮಗಳ ಬಗ್ಗೆ ನಡೆಯುತ್ತಿದ್ದ ಚರ್ಚೆಗಳು, ನನ್ನ ಅರಿವಿಲ್ಲದೆಯೇ ಬ್ರೈನ್ ವಾಷಿಂಗ್ ದುಷ್ಟಶಕ್ತಿಗಳು ನನ್ನ ಬುದ್ಧಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಿದ್ದವು. ಜೀವನ ಮತ್ತು ಮತಧರ್ಮಗಳ ಬಗ್ಗೆ ಇನ್ನೂ ಗಂಭೀರವಾಗಿ ಸಂಶೋಧನೆ ಮಾಡಬೇಕೆಂದು ನಾನು ಆಲೋಚಿಸಿದೆ. ಆ ಎಲ್ಲದರ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಾಡುತ್ತಿದ್ದೆ. ಹೀಗಿರುವಾಗ ಒಂದು ದಿನ ಒಂದು ದೇವಸ್ಥಾನದಲ್ಲಿ ನಡೆದ ಭಾಷಣ ನನ್ನ ಗಮನ ಸೆಳೆದಿತ್ತು. ಓಚ್ರ ಪರಬ್ರಹ್ಮ ದೇವಸ್ಥಾನದಲ್ಲಿ ನಡೆದ ಒಂದು ಭಾಷಣವಾಗಿತ್ತದು. ಒಬ್ಬ ಸ್ವಾಮೀಜಿ, ಚರ್ಚಿನ ಫಾದರ್ ಮತ್ತು ಇಸ್ಲಾಂ ಪ್ರವಚನಕಾರ ಈ ಮೂವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅದರಲ್ಲಿ ನಾನು ಗಮನಿಸಿದ ವಿಷಯವೇನೆಂದರೆ, ಅದು ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಭಾಷಣಗಳಾಗಿದ್ದರೂ ಅಲ್ಲಿ ಕ್ಷೇತ್ರದ ಪ್ರತಿನಿಧಿಯಾಗಿದ್ದ ಸ್ವಾಮೀಜಿಯು ಮಾತನಾಡಿದ್ದು ಸ್ವಲ್ಪ ಹೊತ್ತು ಮಾತ್ರ. ನಂತರ ಚರ್ಚಿನ ಫಾದರು ಸ್ವಲ್ಪ ಹೊತ್ತು ಮಾತನಾಡಿದರು. ಮೂರನೆಯದಾಗಿ ಭಾಷಣ ಮಾಡಿದ ಇಸ್ಲಾಂ ಪ್ರವಚನಕಾರರ ಬಹುತೇಕ ಮಾತುಗಳು ಹಿಂದೂ ಧರ್ಮದ ಬಗ್ಗೆ ಸಂಶಯ ಹುಟ್ಟಿಸುವ ರೀತಿಯಲ್ಲಿತ್ತು.